ನಮಸ್ಕಾರ, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ಆಲೂ ಪರೋಟ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೊದಲಿಗೆ ಗೋಧಿ ಹಿಟ್ಟನ್ನು ಸ್ವಲ್ಪ ಉಪ್ಪು ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗಬೇಕು, ಅದಕ್ಕೆ ಮೊದಲೇ ಕಲಸಿಟ್ಕೊಂಡಿದ್ದೀನಿ. ಒಂದು 10ರಿಂದ 15 ನಿಮಿಷ ರೆಸ್ಟಿಗೆ ಬಿಡಬೇಕು ಕಲಸಿ. ಮತ್ತು ಆಲೂಗಡ್ಡೆನ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಇದು ಗರಂ ಮಸಾಲ, ಜೀರಾ ಪುಡಿ, ಸ್ವಲ್ಪ ಈರುಳ್ಳಿ, 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಮತ್ತು ಜೀರಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿನ, ಅಚ್ಕಾರದ ಪುಡಿ, ಉಪ್ಪು, ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಜೀರಿಗೆ ಮತ್ತು ಅಜ್ವಾನ. ಮೊದಲಿಗೆ ನಾವು ಆಲೂಗಡ್ಡೆ ಏನು ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಈಗ ಸ್ಮ್ಯಾಶರ್ ತೊಗೊಂಡು ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಮಧ್ಯದಲ್ಲಿ ದಪ್ಪ ದಪ್ಪ ಪೀಸ್ ಸಿಗಬಾರ್ದು, ಹಾಗಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಥರ ಸಾಫ್ಟ್ ಆಗಬೇಕು, ಹಿಟ್ಟಿನ ಥರ ಸಾಫ್ಟ್ ಆಗಬೇಕು ನೋಡಿ. ಈ ಥರ ಚೆಂದಾಗಿ ಸಾಫ್ಟ್ ಆದರೆ ಪರೋಟ ಮಾಡುವಾಗ ಏನು ತೊಂದರೆ ಆಗೋದು. ಈಗ ಅದಕ್ಕೆ ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ ಮತ್ತು 1 ಟೀ ಸ್ಪೂನಷ್ಟು ಖಾರದ ಪುಡಿ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈಗ ಜೀರಿಗೆ ಪುಡಿ ಮತ್ತು ಗರಂ ಮಸಾಲೆ. ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣಂತೆ. ಶುಂಠಿ ಬೆಳ್ಳುಳ್ಳಿದು ಪೇಸ್ಟ್ ಹಾಕೋತಾ ಇದ್ದೀನಿ, 1 ಟೀ ಸ್ಪೂನಷ್ಟು. ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಪೇಸ್ಟ್. ಅದು ಖಾರ ನೋಡಿಕೊಂಡು ಹಾಕ್ಕೊಳ್ಳೋಣಂತೆ, ಯಾಕಂದರೆ ಖಾರದ ಪುಡಿನೇ ಹಾಕಿರ್ತೀವಿ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳೋಣ. ಜೀರಿಗೆ ಒಂದು ಸ್ವಲ್ಪ, ಅಜ್ವಾನ ಈ ಥರ ಕೈಯಲ್ಲಿ ಕ್ರಷ್ ಮಾಡಿ ಹಾಕಬೇಕು, ಆವಾಗ ಒಂದೊಳ್ಳೆ ಫ್ಲೇವರ್ ಬರುತ್ತದು ಮತ್ತು ಡೈಜೆಷನ್ಗೂ ಒಳ್ಳೆಯದದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹಾಕೋತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೋಬೇಕಿದು ಈರುಳ್ಳಿನ. ಅದನ್ನು ಚೆನ್ನಾಗಿ ಎಲ್ಲ ಮಸಾಲೆ ಬೆರೆತ್ಕೊಳ್ಳೋ ಹಾಗೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಈ ರೀತಿ ಮಸಾಲೆ ರೆಡಿ ಆಗಬೇಕು. ಇದನ್ನು ತೆಗೆದು ಸೈಡಿಗೆ ಇಟ್ಕೋತೀನಿ. ಈಗ ಒಂದು ಬಾಲಿನ ಸೈಜಿಗೆ ಹಿಟ್ಟು ತಗೊಂಡು ಅದನ್ನು ನೋಡಿ ಈ ಥರ ಸಾಕು, ಈ ಸೈಜಿಗೆ ಹಿಟ್ಟು ತಗೋಬೇಕು. ಈ ರೀತಿ ಸಣ್ಣದಾಗಿ ಪೂರಿ ಥರ ಅಗಲವಾಗಿ ಮಾಡ್ಕೊಳ್ಳೋಣ. ಈಗ ಅದು ಸ್ಟಫ್ ಮಾಡೋಕ್ಕೆ, ಹೋಳಿಗೆಗೆ ಹೆಂಗೆ ನಾವು ತುಂಬ್ಕೋತೀವಲ್ಲ ಆ ರೀತಿ ತುಂಬ್ಕೋಬೋದು ನೋಡಿ. ಹೋಳಿಗೆ ಮಾಡ್ತೀವಲ್ಲ ಅದೇ ಥರ ಇದು ಮಾಡೋದು. ಈ ಥರ ಮಾಡ್ಕೋಬೇಕು. ಇಷ್ಟ ಆದರೆ ಸಾಕು. ಈಗ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ನಿಧಾನವಾಗಿ ಪ್ರೆಸ್ ಮಾಡ್ಕೋಬೇಕು. ತುಂಬ ಫೋರ್ಸಾಗಿ ಒತ್ತಬಾರ್ದು, ಸ್ಟಫಿಂಗ್ ಎಲ್ಲ ಹೊರಗೆ ಬಂದುಬಿಡುತ್ತೆ, ಹಾಗಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣಂತೆ. ಸಾಕು, ಇಷ್ಟು ಮೀಡಿಯಮ್ ಸೈಜಿಂದ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಬೇಕಿದ್ದರೆ ದೊಡ್ಡದು ಮಾಡ್ಕೋಬೋದು. ತುಂಬ ಪ್ರೆಸ್ ಮಾಡಿ ಒತ್ತಬಾರ್ದು, ನಿಧಾನವಾಗಿ ಪ್ರೆಸ್ ಮಾಡ್ಕೋಬೇಕು. ಈಗ ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೆ ಮೊದಲಿಗೆ. ಈಗ ಹಂಚು ಕಾದಿದೆ, ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಬೇಕಿದ್ದವರು ತುಪ್ಪನೂ ಹಚ್ಬೋದು, ಬೆಣ್ಣೆನೂ ಹಚ್ಬೋದು. ಈಗ ಹಂಚು ಕಾದಿದೆ, ಹಾಗಾಗಿ ಹಂಚಿನ ಮೇಲೆ ಹಾಕ್ಕೊಂಡಿದ್ದೀನಿ.
ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಬೇಕು. ಬೇಕಿದ್ದವರು ತುಪ್ಪನೂ ಹಚ್ಕೋಬೋದು ಬೇಯಿಸೋಕ್ಕೆ. ನೋಡಿ, ಈಗ ಒಂದು ಸೈಡು ಬೆಂದಿದೆ, ಹಾಗಾಗಿ ತಿರುಗಿಸಿ ಹಾಕ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಎರಡೂ ಕಡೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಇದು ಮೊಸರಿನ ಜೊತೆಗೆ, ಹಣ್ಣು ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಚಟ್ನಿ ಜೊತೆಗೆ, ಹೀಗೆ ತುಪ್ಪ, ಬೆಣ್ಣೆ ಇದ್ರ ಜೊತೆಗೇನು ತಿನ್ಬೋದು. ಇದೇ ಥರ ಮಮತಾ ಕಿಚನ್ನ ವೀಕ್ಷಿಸಿ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.